ಏನಪ್ಪಾ ಅಂದ್ರೆ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದ್ಮೇಲೆ ನೀರಡಿಕೆ ಆಗ್ತದೆ. ನೀರಡಿಕೆ ಆದ್ಮೇಲೆ ಒಂದು ಸಣ್ಣ ಗುಡಿಸಲು ಕಾಣ್ತಾರೆ. ಗುಡಿಸಲು ಹೋಗಿ ಹೇಳ್ತಾರೆ, ಅಪ್ಪ ನೀರು ಕೊಡಪ್ಪ ನನಗೆ, ನಾನು ಸತ್ತೋಗ್ಬಿಡ್ತೀನಿ ಅಂತ. ಅವಾಗ ಏನ್ ಮಾಡ್ತಾವ ಆ ಗುಡಿಸಲಿಗೆ ಕೆಲಸ ಮಾಡ್ತಕ್ಕಂಥ ಬಡವ ಏನ್ ಮಾಡ್ತಾನೆ ಅಂತಂದ್ರೆ ನೀರನ್ನ ಕೊಟ್ಬಿಡ್ತಾನೆ. ನೀರ್ ಕೊಟ್ಮೇಲೆ ರಾಜನ ಜೀವ ಬದುಕ್ತದೆ. ರಾಜ ಏನ್ ಮಾಡ್ತಾನ ಅಂತಂದ್ರೆ, ನನ್ನ ಪ್ರಾಣವನ್ನು ಉಳಿಸಿದ್ಯಾ, ನಿನಗೆ ಏನ್ ಬೇಕು ಹೇಳು ಅಂತಂದಾಗ, ಏನ್ ಬೇಡ ಸ್ವಾಮಿ ಅಂತ ಕೈ ಕೊಟ್ಬಿಡ್ತಾನೆ. ಅವಾಗ ಏನಾಗ್ತದೆ ಅಂತಂದ್ರೆ, ಇಲ್ಲ ನಿನ್ನ ಪ್ರಾಣವನ್ನು ಉಳಿಸಿದ್ರೆ ನಾನು ರಾಜ ಇದ್ದೀನಿ, ಇದೆಲ್ಲ ನಂದೇನೆ, 500 ಎಕರೆ ಶ್ರೀಗಂಧವನ್ನು ತಗೋ ಅಂತ ಕೊಟ್ಬಿಡ್ತಾನೆ. ತಾನು ಮಾಡ್ಬಿಡ್ತಾನೆ. ಅವನು ಕೆಲಸ ಮಾಡ್ತಿದ್ದಾನೆ. ಬಡ ವ್ಯಕ್ತಿ ಬಡವ. ಅವನ ಕೆಲಸ ಏನು ಅಂತಂದ್ರೆ ಕಟ್ಟಿಗೆಗಳನ್ನ ಕಡಿಯೋದು, ಗಿದ್ದಿಲನ್ನ ಮಾಡೋದು, ಮಾರಾಟ ಮಾಡೋದು. ಕಟ್ಟಿಗೆ ಕಡಿಯೋದು, ಅದನ್ನ ಸುಡೋದು, ಕೊಳಸ ಗಲ್ಲಿದಲ್ಲಿ ಕೊಳಸ ಅದನ್ನ ಮಾರಾಟ ಮಾಡೋದು, ಜೀವನವನ್ನು ನಡೆಸೋದು. ಇಷ್ಟೇ ಕೆಲಸವನ್ನು ಯಾರು ಅಂತಂದ್ರೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಮಾಡ್ಬೇಕು ನಾವು. ಅವಾಗ ಏನಾಗ್ತದೆ, 5 ವರ್ಷ ಹೋಗ್ಬಿಡ್ತದೆ. 5 ವರ್ಷ ಹೋದಾಗ ರಾಜವಸತಿ ಶಾಂತ ಇದ್ದಿರ್ತಾನೆ. ಆ ವಿಚಾರ ಬರ್ತದೆ, ನಾನು 5 ವರ್ಷಗಳ ಹಿಂದೆ ಒಂದು ಕಾಡಿಗೆ ಹೋಗಿದ್ದೆ, ಬೇಟೆಯಾಡಕ್ಕೆ ಹೋಗಿದ್ದೆ, ನನಗೆ ತುಂಬಾ ನೀರಡಿಕೆ ಆಗಿತ್ತು. ಅವಾಗ ಒಬ್ಬ ಬಡ ವ್ಯಕ್ತಿ ಏನಪ್ಪಾ ಅಂದ್ರೆ ಕಟ್ಟಿಗೆನ ಕಡಿದು ಸುಟ್ಟು ಬಿಟ್ಟು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿ ನನಗೆ ಪ್ರಾಣವನ್ನು ರಕ್ಷಿಸಿದ. 500 ಎಕರೆ ಏನ್ ಮಾಡಿದ್ರೆ ಅಂದ್ರೆ ಶ್ರೀಗಂಧದ ಮಾಡಿರ್ತಕ್ಕಂಥ ಉದ್ಯಾನವನ್ನು ದಾನ ಮಾಡಿಕೊಟ್ಟಿದ್ವಿ. ಈಗ ಅವನು ಸಹಿತ ಒಬ್ಬ ರಾಜ ಆಗಿರ್ಬೋದು ಅಂತ ಒಂದು ಪ್ರಶ್ನೆ ರಾಜನ ಹತ್ರ ಬಂದ್ಬಿಡ್ತದೆ. ಪ್ರಶ್ನೆ ಬಂದ್ಬಿಡ್ತದೆ, ಅವ್ರು ರಾಜ ಆಗಿರ್ಬೋದು, ಈಗ ನಮ್ಮಷ್ಟೇ ಬಲಿಷ್ಠರಾಗಿ ರಾಜ ಆಗಿರ್ಬೋದು ಅಂತ ಪ್ರಶ್ನೆ ಬರ್ತದೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕುದುರೆ ಮೇಲೆ ಕುತ್ಕೊಂಡು ನೇರವಾಗಿ ಅಲ್ಲೇ ಹೋಗ್ತಾನೆ. ಹೋದ್ಮೇಲೆ ಬಿಡ್ತಾನೆ, ಅದೇ ಹರಕು ಬಟ್ಟೆ, ಅದೇ ಗುಡಿಸಲು. ಅವ್ನು ಏನ್ ಮಾಡ್ತಾನೆ, ಅದೇ ಒಂದು ಬೆಂಕಿನ ಸುಟ್ಟು ಏನೋ ಕಟ್ಟಿಗೆ ಸುಟ್ಟು ಮಾರಾಟ ಮಾಡ್ತಾನೆ. ಅವಾಗ ಹೇಳಿದ್ರೆ, ಇಲ್ಲಪ್ಪ ಅದು ಯಾಕೆ ಕೆಲಸ ಮಾಡ್ತಾರೆ, ಏನ್ ಕೊಟ್ಟಿದ್ದೀರಿ ನನಗೆ, ಏನ್ ಕೊಟ್ಟಿದ್ದೀರಿ ಮಹಾಸ್ವಾಮಿಗಳೇ, ನೀವು ಏನ್ ಕೊಟ್ಟಿದ್ದೀರಿ ಅಂತಂದ್ರೆ ಈ ಮರಗಳನ್ನ ಕೊಟ್ಟಿದ್ರೆ, ಅವೇ ಮರಗಳನ್ನ ಕಡಿದ್ಬಿಟ್ಟು ಸುಟ್ಬಿಟ್ಟು ಮಾರಾಟ ಮಾಡ್ತಾ ಇದ್ವಿ. ಅದು ಏನು ಅಂತಂದ್ರೆ ಅದರ ಬೆಲೆನೇ ಗೊತ್ತಿಲ್ಲ, ಆ ಕಟ್ಟಿಗೆಯ ಬೆಲೆನೇ ಗೊತ್ತಿಲ್ಲ. ಯಾವ ವ್ಯಕ್ತಿಗೆ ಸಂವಿಧಾನದ ಬಗ್ಗೆ ಅರಿವಿರೋದಿಲ್ವೋ, ಅಧಿಕಾರದ ಬಗ್ಗೆ ಅರಿವಿರೋದಿಲ್ವೋ, ಬಾಬಾ ಸಾಹೇಬ್ ಚಿಂತನೆಗಳ ಅರಿವಿರೋದಿಲ್ವೋ, ಅಲ್ಲಿವರೆಗೂ ನಾವು ಏನಾಗ್ತೀವಿ ಅಂದ್ರೆ ಆ ಬಡ ವ್ಯಕ್ತಿ ಇದ್ದಲ್ಲ ಅದೇ ರೀತಿಯಾಗಿರ್ತೀವಿ. ನಾವು ಯಾರು ಸೇರಿಕೊಳ್ಳಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಬಂಧುಗಳು ಅಂಬೇಡ್ಕರ್ ಹೆಂಗ ಅಂತಂದ್ರೆ, ಅಂಬೇಡ್ಕರ್ ಅವರ ಪರಿಸ್ಥಿತಿ ಬಗ್ಗೆ ಮಾತಾಡೋದು ದೊಡ್ಡದಲ್ಲ, ಅದು ಕಾಲದ ಇವಾಗಿಲ್ಲ. ಅಂಬೇಡ್ಕರ್ ಅವರ ಮನಸ್ಥಿತಿ ಬಗ್ಗೆ ಮಾತಾಡ್ತಕ್ಕಂಥ ವೈಚಾರಿಕ ಮನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳೋದು ಇಷ್ಟಪಡ್ತಾ ಇದ್ದಾರೆ. ಇವತ್ತು ನಾವ್ ಏನಾಗಿರ್ಬೋದು, ಈಗ ನಾವು ಇವತ್ತು ಸೀಸನಲ್ ಭಾಷಣಕಾರ ಅಂತಂದ್ರೆ ನಾವು ಚೆನ್ನಾಗಿ ಮಾತಾಡ್ತೀವಿ.